ಅಭಿನಂದಿಸುವುದಕ್ಕೆ ಎಲ್ಲ ಜಾತಿಯವರು ಬಂದಿದ್ದಾರೆ. ಮುಸ್ಲಿಮರು ಬಂದಿದ್ದಾರೆ, ಮುಸ್ಲಿಂ ಹೆಂಗಸರು ಬಂದಿದ್ದಾರೆ, ಎಲ್ಲ ಜಾತಿಯ ಹೆಂಗಸರು ಬಂದಿದ್ದಾರೆ. ಅವರ ಜಾತಿಯವರು ಬರಲಿಲ್ಲ. ಇದು ಎರಡೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕ ಸಂಗತಿ. ನನಗೆ ಬಹಳ ಇಷ್ಟವಾದದ್ದು ಎಲ್ಲ ಜಾತಿಯವರು ಬಂದಿದ್ದಾರೆ. ಯಾಕೆ ಅಂದರೆ ಅವರ ಜಾತಿಯವರು ಬಂದ ಹಾಗೆ ಕಾಣಲಿಲ್ಲ ನನಗೆ. ಬಂದಿದ್ದಾರೆ, ಅವರೇ ಇದ್ದಾರಲ್ಲ, ವಿದ್ಯಾನಾಯಕ ಇದ್ದಾರಲ್ಲ, ಅದರಿಂದ ಅದು ಬಿಡುವ, ತಪ್ಪಾದರೆ ಕ್ಷಮಿಸಿ. ಆದರೆ ಅಂದರೆ ಏನಂದರೆ ಇವರು ನಮ್ಮವರು ಅಂತ ಹೇಳುವುದು, ನಮ್ಮ ಜಾತಿಯವರು ನಮ್ಮವರನ್ನು ನಮ್ಮವರು ಅಂತ ಹೇಳಿದರೆ ಅದು ನಮ್ಮವರು ಅಂತ ಹೇಳಿದ ಹಾಗಲ್ಲ. ಇವರು ನಮ್ಮವರು ಅಂತ ಗುರುತಿಸುವುದು ಇನ್ನೊಬ್ಬರಾದರೆ, ಇನ್ನೊಂದು ಜಾತಿಗೆ ಸೇರಿದವರಾದರೆ ಇವರು ನಮ್ಮವರು ಅಂತ, ಅದು ನಿಜವಾದ ಮಾತು. ಅದನ್ನು ನಾನು ಇವತ್ತು ನೋಡ್ತಾ ಇದ್ದೇನೆ. ನನಗೆ ಬಹಳ ಸಂತೋಷ ಆಗಿದೆ. ನನಗೆ ಒಂದು ಪ್ರಶಸ್ತಿ ಬಂತು, ಆ ವಿಷಯಕ್ಕೆಲ್ಲ ನಾನು ಹೇಳ್ತಾ ಇದ್ದೇನೆ. ಆವಾಗ ನಮ್ಮ ಜಾತಿಯವರು ನಿಮಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳಿದರು. ನಾನಂತೂ ದಾಕ್ಷಿಣ್ಯದ ಮನುಷ್ಯ. ನಾನು ಅವರ ಹತ್ರ ಕೇಳಿದೆ, ನನ್ನ ಪುಸ್ತಕವನ್ನು ಓದಿದವರು ಯಾರಾದರೂ ನನ್ನ ಜಾತಿಯಲ್ಲಿ ಒಬ್ಬರಾದರೂ ಇದ್ದಾರಾ ಅಂತ. ಒಬ್ಬರು ಇಲ್ಲ. ಇದು ಕತೆ, ಗೊತ್ತಾಯ್ತಲ್ಲ. ಆದ್ದರಿಂದ ಬಹಳ ಮುಖ್ಯವಾಗಿರತಕ್ಕ ಒಂದು ವಿಷಯ ಯಾವುದು ಅಂದರೆ, ಸೋಮನಾಥ ನಾಯಕರು ನಾಗರಿಕ ಸೇವಾ ಟ್ರಸ್ಟ್ ಇವರೆಲ್ಲರೂ ಸೇರಿ ಸೇವೆ ಅಂತ ಪ್ರಾರಂಭಿಸಿದರು. ನಾಗರಿಕ ಸೇವಾ ಸಮಿತಿ. ಸೇವೆ ಮಾಡುವುದಕ್ಕೆ ಅವಕಾಶ ಕೊಟ್ಟ ಈ ಸಮಾಜಕ್ಕೆ, ಅದನ್ನು ಸೇವೆ ಮಾಡುವುದಕ್ಕೆ ಹೊರಟು ತಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಂಡವರು ಯಾವತ್ತೂ ಕೃತಜ್ಞರಾಗಿರಬೇಕು. ಸೇವೆ ಮಾಡುವುದಕ್ಕೆ, ನಮಗೆ ನಿಮ್ಮ ಸೇವೆ ಮಾಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಲ್ಲ ಅಂತ ಸಮಾಜಕ್ಕೆ ನಾವು ಕೃತಜ್ಞರಾಗಿರಬೇಕು. ಆ ಉದ್ದೇಶದಿಂದ ಹೊರಟಿದೆ. ಹೋರಾಟದಲ್ಲಿ ಬಂದು ನಿಂತಿದೆ. ಈಗ ಪದಗಳು ಬದಲಾಗಿದೆ. ಸೇವೆ ಅಂತ ಪ್ರಾರಂಭ ಆದದ್ದು ಈಗಲೂ ನಾಗರಿಕ ಸೇವಾ ಟ್ರಸ್ಟ್ ಅಂತಲೇ ಇದ್ರೂ ಕೂಡ, ನಾಗರಿಕ ಸೇವಾ ಸಮಿತಿ ಅಂತಲೇ ಇದ್ರೂ ಕೂಡ, ನಾಗರಿಕ ಹೋರಾಟ ಸಮಿತಿ ಅಂತ ಹೇಳಿದರೆ ಅದು ಹೆಚ್ಚು ಸರಿಯಾಗಿ ಅನ್ವಯ ಆಗ್ತದೆ. ಈಗ ಇದು ವಿಕಾಸವೋ ಸೇವೆ, ಸಮಾಜ ಸೇವೆ ಅಂತ ನಾವು ಹೊರಟು ಹೋರಾಟ ಮಾಡಬೇಕಾಗಿ ಉಳಿದದೆಲ್ಲ ಬಿಟ್ಟು, ಉಳಿದದೆಲ್ಲವನ್ನು ಸ್ವಲ್ಪ ಅಲ್ಲಿ ಇಟ್ಟು ಬೇರೆ ಇಟ್ಟು, ಹೋರಾಟವೇ ನಮ್ಮ ಮುಖ್ಯ ಅಜೆಂಡಾ, ಮುಖ್ಯ ಕಾರ್ಯಕ್ರಮ ಅಂತ ನಾವೀಗ ಹೋರಾಟಕ್ಕೆ ಇಳಿದಿದ್ದೇವಲ್ಲ, ಇದು ಇಡೀ ಸಮಾಜದ ಇತಿಹಾಸವನ್ನು ಹೇಳುತ್ತದೆ. ಸಮಾಜ ಹೇಗೆ ಹೋಗುತ್ತಾ ಇದೆ ಎನ್ನುವುದನ್ನು ಹೇಳುತ್ತದೆ. ನಾನು ಮುಖ್ಯವಾಗಿ ಹೇಳಬೇಕಾಗಿದ್ದದ್ದು ಹೋರಾಟ ಸೇವೆ ಯಾಕೆ ಅಲ್ಲ. ಹೋರಾಟವು ಸೇವೆ ಅಂತ, ಸೇವೆ ಇನ್ನೊಂದು ರೂಪ. ಅದು ಹೋರಾಟವು ಸೇವೆ ನಮಗೆ ಗೊತ್ತಾಗುವುದಿಲ್ಲ ಅಷ್ಟೇ. ನಾವು ಸಾಮಾನ್ಯವಾಗಿ ಸೇವೆ ಅಂದರೆ ಯಾರು ಬಡವರು, ದಲಿತರು, ಶೋಷಿತರು, ಅವರಿಗೆ ಬೇಕಾಗಿರತಕ್ಕ ಅನುಕೂಲಗಳನ್ನು ಮಾಡಿಕೊಟ್ಟು ಒಂದು ಸುಧಾರಿಸುವುದು ಅಂತ, ಇದು ಸೇವೆ ಅಂತ ಭಾವಿಸ್ತೇವೆ. ಅದು ಸೇವೆ ಅಲ್ಲ ಅಂತಲ್ಲ, ಅದು ಸೇವೆ. ಹೋರಾಟಕ್ಕೆ ಇಳಿದರೆ, ಅಂದರೆ ಅನ್ಯಾಯದ ವಿರೋಧವಾಗಿ ಹೋರಾಟಕ್ಕೆ ಇಳಿದರೆ ಅದನ್ನು ಕ್ರಾಂತಿ ಅಂತ ಹೇಳ್ತಾರೆ, ಹೋರಾಟ ಅಂತ ಹೇಳ್ತಾರೆ, ಸೇವೆ ಅಂತ ಹೇಳುವುದಿಲ್ಲ. ನಾನು ಅದನ್ನೇ ಸೇವೆ ಅಂತ ಹೇಳುವುದು, ಅದುವೇ ಸೇವೆ ಅಂತ ಹೇಳುದು. ಯಾಕೆ ಅಂದರೆ ಸಾಮಾನ್ಯವಾಗಿ ಯಾರೂ ಕೂಡ ಹೋರಾಟಕ್ಕೆ ಇಳಿಯುವುದಿಲ್ಲ, ಅದಕ್ಕೆ ಪ್ರೋತ್ಸಾಹವೇ ಇಲ್ಲ. ಇಡೀ ಸಾಮಾಜಿಕವಾದ ಒಂದು ಪರಿಸ್ಥಿತಿಯನ್ನು ನೀವು ನೋಡಿದರೆ ಹೋರಾಟಕ್ಕೆ ಪ್ರೋತ್ಸಾಹ ಇಲ್ಲ, ಸೇವೆಗೆ ಪ್ರೋತ್ಸಾಹ ಇದೆ. ಬೇಕಾದಷ್ಟು ಜನ ಕೊಡ್ತಾರೆ, ನೀವು ಮಾಡಿ, ನಾವು ಒಟ್ಟಿಗಿದ್ದೇವೆ ಅಂತ ಹೇಳ್ತಾರೆ, ಹಣ ಕೊಡ್ತಾರೆ, ಇತ್ಯಾದಿ ಇದೆಲ್ಲ ಮಾಡ್ತಾರೆ. ಎಲ್ಲರಿಗೂ ಅದೆಲ್ಲ ಇದೆ. ಹೋರಾಟ ಮಾಡ್ತೇವೆ ಇಂಥ ಒಂದು ಇಶ್ಯೂವನ್ನು ಇಟ್ಟುಕೊಂಡು ಅಂತ ಹೇಳಿದರೆ ಬರುವವರು ಬಹಳ ಕಡಿಮೆ, ಅದು ಅರ್ಥ ಆಗುವವರು ಇನ್ನೂ ಕಡಿಮೆ. ನಮ್ಮ ಸಮಾಜದ ಪರಿಸ್ಥಿತಿ ಹಾಗಾಗಿದೆ. ಯಾಕೆ ಅಂದರೆ ನಮಗೆ ಮನುಷ್ಯರು ಕೈ ಹಾಕಿದ್ದುಂಟಲ್ಲ, ಇದು ನಮಗೆ ಒಂದು ವೀಕ್ನೆಸ್ ಆಗ್ತದೆ. ದಯಮಾಡಿ ಮೊದಲುಕೊಳ್ಬೇಡಿ. ಧರ್ಮ ಎನ್ನುವುದು ನಮಗೆ ಒಂದು ವೀಕ್ನೆಸ್ ಆಗಿದೆ.
ಅದು ನಿಜವಾಗಿ ವೀಕ್ನೆಸ್ ಆಗಬೇಕಾಗಿಲ್ಲ, ದೌರ್ಬಲ್ಯ ಆಗಬೇಕು ಅಂತ ಅದನ್ನು ಸೃಷ್ಟಿ ಮಾಡಿದ್ದಲ್ಲ. ಬಟ್ ಇಟ್ ಹ್ಯಾಸ್ ಬಿಕಮ್ ಸೊ, ಇಟ್ ಹ್ಯಾಸ್ ಬಿಕಮ್ ಎ ವೀಕ್ನೆಸ್, ವೀಕ್ ಪಾಯಿಂಟ್. ಯಾಕೆ ಹೇಳ್ತೇನೆ ಇದನ್ನು? ಯಾಕೆ ಹೇಳ್ತೇನೆ ಅಂದರೆ, ಕಳೆದ 20 ವರ್ಷಗಳಿಂದ, ಅದಕ್ಕಿಂತಲೂ ಹೆಚ್ಚು, ನಾಗರಿಕ ಸೇವಾ ಸಮಿತಿಯವರು, ಹೋರಾಟಗಾರರು ಧರ್ಮಸ್ಥಳದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಆಗ ಸಮಾಜದ, ಈಗ ಸ್ವಲ್ಪ ಬದಲಾಗಿದೆ, ಆದರೆ ಪ್ರಾರಂಭದಲ್ಲಿ ಹೇಗೆ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಈಗಲೂ ಕೂಡ ಅದನ್ನೇ ಮತ್ತೆ ಬಡಬಡಿಸ್ತಾ ಇದ್ದಾರೆ. ಏನು ಅಂತ ಕೇಳಿದರೆ, ನಮ್ಮ ಶ್ರದ್ಧಾ ಕೇಂದ್ರಗಳ ವಿರುದ್ಧ ನೀವು ಮಾತಾಡ್ತಾ ಇದ್ದೀರಿ, ದೇವರ ವಿರುದ್ಧ ಮಾತಾಡ್ತಾ ಇದ್ದೀರಿ, ಅಲ್ಲಿನ ವ್ಯವಸ್ಥೆಯನ್ನು ಮುನ್ನಡೆಸತಕ್ಕ ಧರ್ಮಾಧಿಕಾರಿಗಳ ವಿರುದ್ಧ ಮಾತಾಡ್ತಾ ಇದ್ದೀರಿ. ಇದು ಸರಿಯೋ? ಇದು ನಿಮಗೆ ಬೇಕೋ? ನನ್ನ ಹತ್ರ ಒಬ್ಬರು ಕೇಳಿದರು, ನನ್ನ ಬಗ್ಗೆ ಬಹಳ ಪ್ರೀತಿ ಇದ್ದವರೇ ಅಂತ ನಾನು ಭಾವಿಸೋದು, ಹೌದಲ್ಲೂ ಗೊತ್ತಿಲ್ಲ ನನಗೆ. ಅವರು ಹೇಳಿದರು, ನಿಮಗೆ ಯಾಕೆ ಯಾವುದು ಯಾಕೆ? ಇಲ್ಲ, ವೀರೇಂದ್ರ ಹೆಗ್ಗಡೆಯವರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ, ಅವರ ಬಗ್ಗೆ ಎಲ್ಲ, ಶ್ರದ್ಧಾ ಕೇಂದ್ರಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ಎಲ್ಲ ನಿಮಗೆ ಯಾಕೆ ಹೋರಾಟ? ನೀವು ಮಾಡೋದು ಯಾಕೆ? ನೀವು ಪ್ರವಚನ ಮಾಡಿಕೊಂಡಿರಿ, ನೀವು ಸ್ವಲ್ಪ ಭಗವದ್ಗೀತೆ ಅದು ಇದೆಲ್ಲ ಓದಿದ್ದೀರಿ ಕಾಲಕ್ಷೇಪಕ್ಕೆ, ಅದು ನೀವು ಮಾಡಿಕೊಂಡಿರಿ ಅಂತ ನನಗೆ ಅವರು ಉಪದೇಶವೇ ಮಾಡಿದೆ. ನಾನು ಹೇಳಿದೆ ಅವರಿಗೆ, ಸ್ವಾಮಿ ದಯಮಾಡಿ ನೀವು ಭಗವದ್ಗೀತೆಯನ್ನು ಓದಿದ್ದೀರಾ ಅಂತ, ಬೇರೆ ಏನಲ್ಲ, ಓದಬೇಕು ಅಂತಲ್ಲ ನಾನು ಹೇಳಿದ್ದು. ನನಗೆ ಈ ಮಾತನ್ನು ನೀವು ಹೇಳಬೇಕಾಗಿದ್ದರೆ ನೀವು ಅದನ್ನು ಓದಿರಬೇಕಲ್ಲ, ಅದನ್ನು ನೀವು ಓದಿದ್ದೀರಾ? ಏನು ಹೇಳಿ? ಏನಿಲ್ಲ, ಅದರಲ್ಲಿ ಕೃಷ್ಣ ಅಂತ ಹೇಳಿದ್ದೇನು, ಅರ್ಜುನನಿಗೆ ಹೇಳಿದ್ದೇನು, ಹೋರಾಡು ಅಂತ. ಕೃಷ್ಣ ಹೇಳಿದ್ದು ಹೋರಾಡು ಅಂತ. ಮಾಂ ಅನುಸ್ಮರ ಯುದ್ಧೇಚ, ಯುದ್ಧ ಮಾಡು, ಹೋರಾಟ ಮಾಡು, ಹಿಂತೆಗೆಯಬೇಡ. ನಿನ್ನ ಒಟ್ಟಿಗೆ ನಾನಿದ್ದೇನೆ. ನಿನಗೆ ಏನಾದರೂ ಒಂದು ದುಃಖವೋ ದೌರ್ಬಲ್ಯವೋ ಉಂಟಾದರೆ ನಾನು ಇದ್ದೇನೆ ಆ ದೌರ್ಬಲ್ಯವನ್ನು ಪರಿಹಾರ ಮಾಡುವುದಕ್ಕೆ. ಆದುದರಿಂದ ಮಾಂ ಅನುಸ್ಮರ, ನನ್ನನ್ನು ನೆನೆದುಕೊಂಡು ಹೋರಾಟ ಮಾಡದೆ ಇರಬೇಡ, ಹೋರಾಟ ಮಾಡು. ದೇವರಿರುವುದು ಹೋರಾಟ ಮಾಡುವವರೊಟ್ಟಿಗೆ. ಇದು ನನಗೆ ಖಚಿತ ಆಗಿದೆ. ಆಶ್ಚರ್ಯ ಎಂಥದ್ದು ಅಂತ ಹೇಳಿದರೆ, ನಾವು ಯಾರ ವಿರುದ್ಧ ಹೋರಾಟ ಮಾಡಲೇಬೇಕಾಗಿ ಬಂದಿದ್ದೇವೆ, ಮಾಡಬೇಕು ಅಂತ ಮಾಡಿದ್ದಲ್ಲ, ಮಾಡಬೇಕಾಗಿ ಬಂತು, ಮಾಡ್ತಾ ಇದ್ದೇವೆಯೋ ಅವರು ಕೂಡ ದೇವರನ್ನೇ ಮುಟ್ಟಿಟ್ಟಿದ್ದಾರೆ. ನೀವು ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡ್ತೀರಲ್ಲ, ಯಾರು ಮಾತಾಡಿದ್ರು? ಮಂಜುನಾಥ ಸ್ವಾಮಿಯ ಬಗ್ಗೆ ಮಾತಾಡಲಿಕ್ಕೆ ಏನು ದೇವರು ನಮಗೆ ಅಲ್ಲಿ ಸಿಗ್ತಾರ? ಮಾತಾಡಲಿಕ್ಕೆ ಸಿಕ್ಕಿದ್ರೆ ಮಾತಾಡೋದು. ದೇವರು ನಮಗೆ ಮಾತಾಡಲಿಕ್ಕೆ ಸಿಕ್ಕುವುದಿಲ್ಲ. ದೇವರ ಮುಖವಾಡಧಾರಿಗಳು ನಮಗೆ ಮಾತಾಡಲಿಕ್ಕೆ ಸಿಕ್ಕುವುದು. ಅವ್ರ ಹತ್ರ ಮಾತಾಡಲಿಕ್ಕೆ ಬೇರೆ ವಿಷಯವೇ ಇಲ್ಲ. ಹೀಗೆ ಇದ್ದಾಗ ದೇವರನ್ನು, ಶ್ರದ್ಧಾ ಕೇಂದ್ರಗಳನ್ನು, ಈ ನಮ್ಮ ಮನಸ್ಸಿನ ಭಾವನೆಗಳ ದೌರ್ಬಲ್ಯವನ್ನು, ವೀಕ್ ಪಾಯಿಂಟ್ ಅನ್ನು ಮುಂದೆ ಇಟ್ಟುಕೊಂಡು ಹೋರಾಟಗಾರರನ್ನು ಹಣಿಯುವ ಕೆಲಸವನ್ನು ಧಾರ್ಮಿಕರೆನ್ನುವವರೇ ಮಾಡ್ತಾ ಇದ್ದಾರೆ. ಅವರಿಗೆ ಮೂರು ಸಲ ಧಿಕ್ಕಾರ. ನನಗಿದು ಖಚಿತ ಆಗಿದೆ. ಧರ್ಮ ಎನ್ನುವುದು, ಜಾತಿ ಎನ್ನುವುದು, ಸಿದ್ಧಾಂತ ಅಂತ ಹೇಳುವುದು ಒಂದು ಅಕ್ಷರ ಓದಿಲ್ಲ. ಶಂಕರಾಚಾರ್ಯರು ಅದ್ವೈತ, ಅದು ಎಂಥದ್ದು ಅಂತ ಒಂದು ಅಕ್ಷರ ಓದಲಿಲ್ಲ. ಮಧ್ವಾಚಾರ್ಯದ್ದು ದ್ವೈತ, ಮತ್ತೊಬ್ಬರದ್ದು ಮತ್ತೊಂದು, ಬಸವಣ್ಣ. ಓದಿದವರಿಲ್ಲ, ಮಾಡಿದವರಿಲ್ಲ. ಮತ್ತೇನು? ಓದಿದವರ ಹತ್ರವೇ ಹೇಳುವುದು. ಇದು ಬಹಳ ಆಶ್ಚರ್ಯ. ನಾವು ಮುಟ್ಟಿದ ಮನುಷ್ಯರು ಎಂಥ ಪಾಪಿಗಳು ಅಂತ ಹೇಳಿದರೆ, ನಾವು ಮುಟ್ಟಿದ್ದು ವೀಕ್ನೆಸ್ ಆಗ್ತದೆ, ವೀಕ್ ಪಾಯಿಂಟ್ ಆಗ್ತದೆ. ಧರ್ಮವು ಹಾಗೇ ಆಗಿದೆ, ದೇವರಿಗೂ ಅದೇ ಪರಿಸ್ಥಿತಿ ಬಂದಿದೆ. ಆದದ್ದರಿಂದಲೇ ಕೃಷ್ಣ ಹೇಳಿದ್ದು ಏನಂದರೆ, ಹೋರಾಟ ಮಾಡದೆ ಇದು ಬೇಡ. ನನಗೆ ಮತ್ತೊಂದು ಆಶ್ಚರ್ಯ ಅಂತ ಗೊತ್ತುಂಟ, ಹೋರಾಟಕ್ಕೆ ಎಲ್ಲ ಯಾರದ್ದು ಸಪೋರ್ಟ್ ಇಲ್ಲ. ಸಾಮಾನ್ಯವಾಗಿ ವೈಯಕ್ತಿಕ ವಿಷಯಕ್ಕೆ ಬಂದರೆ ಪ್ರತಿಯೊಬ್ಬರು ಭಯಂಕರ ಹೋರಾಡುವವರೇ. ನಿಮ್ಮ ಪರ್ಸನಲ್ ಆದ ವಿಷಯಕ್ಕೆ ಬಂದರೆ ಕೋರ್ಟಿಗೆ ಹೋಗುವ, ಸುಪ್ರೀಂ ಕೋರ್ಟಿನವರೆಗೆ ಹೋಗುವ, ಹೈಕೋರ್ಟಿನವರೆಗೆ ಖಂಡಿತ ಹೋಗುವ. ಯಾಕೆಂದರೆ ಕಟ್ಟ ಹುಣಿಯಲ್ಲಿರುವ ಒಂದು ತೆಂಗಿನ ಮರಕ್ಕೋಸ್ಕರ, ಅದು ಅವನಿಗೆ ಸೇರಿದ್ದಲ್ಲ, ನನಗೆ ಸೇರಿದ್ದು. ಹೋರಾಟ ಇಲ್ಲ ಅಂತ ಹೇಳ್ತೀರಾ? ಹೋರಾಟದ ಕೆಚ್ಚು ಎಲ್ಲ ಇದೆ, ಸ್ವಾರ್ಥಕ್ಕೆ ಇದೆ ಹೋರಾಟ, ಸಮಾಜದ ವಿಷಯಕ್ಕೆ ಇಲ್ಲ ಹೋರಾಟ. ಇದು ಸಮಸ್ಯೆ. ಅದರಿಂದ ನಾನು ಒಂದು ಸಭೆಯಲ್ಲಿ ಎಲ್ಲಿ ತಂದ ಬಗ್ಗೆ ಹೇಳಿದೆ, ಸುಮಲತಾ ನಾಯಕರಿಗೆ ಹೇಳಿ, ಒಬ್ಬರು ಕ್ಷತ್ರಿಯ,
ಸೋಮನಾಥ ನಾಯಕರೊಬ್ಬರು ಕ್ಷತ್ರಿಯ. ನಾನು ಅವರಷ್ಟಲ್ಲ, ಅವರ ಒಟ್ಟಿಗೆ ಇದ್ದೇನೆ. ಅವರು ಕ್ಷತ್ರಿಯನದ್ದು ಏನು ತಿಳ್ಕೊಳ್ಬೇಡಿ. ಕ್ಷತ್ರಿಯನ ಸಿದ್ಧತೆ ಏನು ಅಂತ ಕೇಳಿದರೆ, ಅಧರ್ಮ ಕ್ಷತ್ರಿಯ ಶೇಷ ಯತ್ ವ್ಯಾಧಿ ಮರಣ ಗೃಹೆ. ರಣರಂಗದಲ್ಲಿ ಸಾಯ್ಬೇಕು, ಮನೆಯಲ್ಲಿ ಅಲ್ಲ. ಕ್ಷತ್ರಿಯನಾದವನು ರಣರಂಗದಲ್ಲಿ ಸಾಯಬೇಕು. ಕಾಯಿಲೆ ಬಂದು ಇನ್ನೊಬ್ಬರಿಂದ ಸೇವೆ ನಡೆಸಿಕೊಂಡು ಮನೆಯಲ್ಲಿ ಸಾಯಬಾರದು. ಅದು ಅಧರ್ಮ. ಅವನು ಕ್ಷತ್ರಿಯ ಹೌದೋ ಅಲ್ಲೋ ಅಂತ ಗೊತ್ತಾಗುವುದು ಅವನ ಸಾಯುವ ಕ್ಷಣದಲ್ಲಿ. ಮನೆಯಲ್ಲಿ ಸೇವೆ ಮಾಡಿಕೊಂಡು ಬೋಧ ಇಲ್ಲದೆ ಕೋಮಾ ಸ್ಟೇಜ್ನಲ್ಲಿದ್ದರೆ ಅವನು ಕ್ಷತ್ರಿಯ ಅಲ್ಲ. ಮತ್ತೆ ರಣರಂಗದಲ್ಲಿ ಗೊತ್ತಿದ್ದು ನಾನು ಹೋರಾಟ ಮಾಡಲೇಬೇಕಾಗಿದೆ, ಏನು ಬೇಕಾದರೆ ಆಗಲಿ ಅಂತ ಫಲದ ಬಗೆಗೆ ಚಿಂತೆಯೇ ಇಲ್ಲದೆ ಹೋರಾಡುವುದೇ ನನ್ನ ಧರ್ಮ ಅಂತ ಯಾರು ಹೋರಾಡ್ತಾನೆ, ರಣರಂಗದಲ್ಲಿ ಪ್ರಾಣ ಬಿಡುವುದಕ್ಕೆ ಸಿದ್ಧನಿದ್ದಾನೆ, ಅವನು ಕ್ಷತ್ರಿಯ, ಅವನು ನಿಜವಾದ ಕ್ಷತ್ರಿಯ. ಇದು ನಮ್ಮ ಧರ್ಮದ ಸಾರ. ಇದು ಧಾರ್ಮಿಕರಿಗೆ ಗೊತ್ತಿಲ್ಲ, ಶ್ರದ್ಧಾ ಕೇಂದ್ರವಾದಿಗಳಿಗೆ ಗೊತ್ತಿಲ್ಲ. ಗೊತ್ತಿದ್ರು ಮರೀತಾರೆ. ನಾವೆಂಥದ್ದು ಮಾಡಿದ್ವಿ, ನಮಗೆ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಣರಂಗದಲ್ಲಿ ಸಾಧ್ಯ. ಮನೆಯನ್ನೇ ಒಂದು ರಣರಂಗ ಮಾಡಿಕೊಂಡು ಮನೆಯಲ್ಲಿ ಸತ್ತರೆ ವೀರಸ್ವರ್ಗ. ಯಾಕೆ ರಣರಂಗ? ಅದು ಮನೆಯಲ್ಲಿ ರಣರಂಗ. ಇದು ಮನುಷ್ಯರ ಸಾಂಸಾರಿಕ ಜೀವನ ಹೀಗೆ ಇದೆ. ದಯಮಾಡಿ ಆಲೋಚನೆ ಮಾಡಿ, ನಮ್ಮ ಸಾಂಸಾರಿಕ ಜೀವನ ಹೇಗೆ ಇದೆ, ಎಷ್ಟು ದುರ್ಬಲವಾಗಿದೆ, ಎಷ್ಟು ಹೇಡಿತನದಿಂದ ತುಂಬಿದೆ. ಸತ್ಯ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತುಂಟು, ನಾವು ಹೇಳಬೇಕಾದ್ದೇ ಇಲ್ಲ. ಇಲ್ಲಿ ಬಂದ ಎಲ್ಲರಿಗೂ ಗೊತ್ತುಂಟು, ಇಲ್ಲಿ ಬಾರದಿದ್ದವರಿಗೂ ಗೊತ್ತುಂಟು ಸತ್ಯ ಎಂಥದ್ದು. ಧರ್ಮಸ್ಥಳದ ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಾಯ ದೇವರನ್ನು ಬಿಟ್ಟು ಉಳಿದ ಎಲ್ಲರಿಗೂ ಗೊತ್ತಿದೆ ಸತ್ಯ ಏನು ಅಂತ. ಎಲ್ಲರಿಗೂ ಹೇಳಲಿಕ್ಕೆ ಧೈರ್ಯ ಇಲ್ಲ. ಆಮೇಲೆ ಧೈರ್ಯ ಇಲ್ಲದೆ ಇರತಕ್ಕ ಹೇಡಿತನವನ್ನು ಮುಚ್ಚಿಕೊಳ್ಳುವುದಕ್ಕೆ ಶ್ರದ್ಧಾ ಕೇಂದ್ರ ಅಂತ ಹೇಳುವುದು. ಇದು ವೀಕ್ನೆಸ್ ಅಂತ ನಾನು ಹೇಳೋದು, ಇದು ತಪ್ಪು ಅಂತ. ಆದ್ದರಿಂದ ಹೋರಾಟ ಅಂತ ಹೇಳಿದರೆ ಏನು ಅಂತಂದರೆ, ತಮ್ಮನ್ನು ತಾವು ಶುದ್ಧ ಮಾಡಿಕೊಂಡು ಹೋಗುವ ದಾರಿ. ನೀವು ಹೋರಾಟ ಮಾಡದೇ ಇದ್ದರೆ ನಿಮ್ಮ ಒಟ್ಟಿಗೆ ದೇವರಿಲ್ಲ. ಹೋರಾಟ ಮಾಡಿದರೆ ದೇವರಿದ್ದಾನೆ. ದೇವರಿದ್ದರೂ ಕೂಡ ನೀವು ಗೆಲ್ತೀರಿ ಎನ್ನುವ ಭರವಸೆ ಇಲ್ಲ. ಯಾಕೆಂದರೆ ಫಲವು ಕಾಲಾಯತ್ತ. ಅದು ಎಂತ ಆಗ್ತದೆ, ನಾವು ಗೆಲ್ತೇವೋ ಸೋಲ್ತೇವೋ ಏನಾಗ್ತದೆ ಅಂತ ಯಾರಿಗೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅದರಲ್ಲಿ ಒಂದು ಸಾವಿರಾರು ವಿಷಯಗಳು ಸೇರ್ಪಡೆಯಾಗಿವೆ. ಅದರ ವಿಷಯ ನೀನು ಬಿಡು, ಹೋರಾಡು. ಹೋರಾಡದೆ ಇದ್ದರೆ ಸೋತಂತೆ, ಬದುಕಿದ್ದರೂ ಸತ್ತಂತೆ, ಹೋರಾಡಿ ಸೋತರೂ ಗೆದ್ದಂತೆ. ಇದು ಭಗವದ್ಗೀತೆದು. ಏನು ಹೇಳಬೇಕು? ಯಾರಿಗೆ ಹೇಳುವುದಿದ್ದಾನೆ? ಆದ್ದರಿಂದ ಹೋರಾಟ ಎನ್ನುವುದು ಅದು ಒಂದು ಧಾರ್ಮಿಕವಾದ ಕರ್ತವ್ಯ. ಅದನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡುವವರ ಒಟ್ಟಿಗೆ ನಾವು ಇರಬೇಕಾದದ್ದು ಅನಿವಾರ್ಯ. ಅವರಿಗೆ ಬೇಕಾಗಿ ಅಲ್ಲ, ನಮಗೆ ಬೇಕಾಗಿಯೇ. ಯಾಕೆಂದರೆ ಅವರ ಒಟ್ಟಿಗೆ ಇದ್ದರೆ ನಾವು ಹೋರಾಟ ನಮ್ಮನ್ನು ಶುದ್ಧ ಮಾಡ್ತದೆ. ನೀವು ಯೋಚನೆ ಮಾಡಿ, ಜೀವನ ಮಾಡುವುದು ನಮಗೆ ಗೊತ್ತಾಗುವುದು ಯಾವಾಗ ಗೊತ್ತುಂಟ? ನಮಗೆ ಗೊತ್ತಾಗುವುದು ವಿರೋಧಗಳು ಬಂದಾಗ. ಬಾರದೇ ಇದ್ದಾಗಲ್ಲ, ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ. ಹಣ ಬೇಕಾದಷ್ಟಿದೆ, ಜನ ಎಲ್ಲ ಹೇಳ್ತಾರೆ ರಗಳೆಯೇ ಇಲ್ಲ, ಬೇಕಾದೆಲ್ಲ ಇದೆ. ಜೀವನ ಮಾಡಿದ್ದೇ ಗೊತ್ತಾಗೋದಿಲ್ಲ. ಜೀವನ ಎನ್ನುವುದು ಬಹಳ ಅತ್ಯದ್ಭುತವಾಗಿರ್ತಕ್ಕ ಒಂದು ಸಂಗತಿ. ಅದು ಹೋರಾಟವನ್ನು ನಮ್ಮ ಮುಂದೆ ಇಟ್ಟು ಹೇಡಿ ಆಗುತ್ತೀಯೋ ವೀರನಾಗುತ್ತೀಯೋ ಎನ್ನುವ ಪ್ರಶ್ನೆಯನ್ನು ಕೇಳುತ್ತದೆ. ಆಗ ಹೇಡಿಯಾಗಿ ಮನೆಯಲ್ಲಿ ಇರ್ತೇನೆ ಅಂದರೆ ಜೀವನವೇ ಸಿಕ್ಕುವುದಿಲ್ಲ, ಜೀವನದ ಒಂದು ಛಾಯೆ ಮಾತ್ರ ಇರ್ತದೆ. ಅದು ಆಗಲಿಲ್ಲ. ಅದು ನಾಯಕರಲ್ಲಿ, ರಂಜನರಾವ್ ಅವರ ಮನೆಯವರಲ್ಲಿ ಅದು ಆಗಲಿಲ್ಲ. ಅವರ ಒಟ್ಟಿಗೆ ಇದ್ದದರಿಂದ ನನ್ನಲ್ಲಿಯೂ ಆಗಲಿಲ್ಲ. ನಾನು ಒಂದು ಕಡೆ ಹೇಳಿದೆ, ಏನೆಂದರೆ ಶುದ್ಧೀಕರಣ ಮಾಡತಕ್ಕ ದಾರಿ ಅಂತ, ನಮ್ಮನ್ನು ನಾವು ಶುದ್ಧ ಮಾಡಿಕೊಂಡು ಹೋಗುವ ದಾರಿ ಅಂತ. 2000 ನೈತಿಕವಿದೆ. ಧರ್ಮಸ್ಥಳದಲ್ಲಿ ಸರ್ವಧರ್ಮ ಸಮ್ಮೇಳನ ಮಾಡ್ತಾರೆ, ಆಮೇಲೆ ಸಾಹಿತ್ಯ ಸಮ್ಮೇಳನ ಎಲ್ಲ ಮಾಡ್ತಾರೆ. ಎಲ್ಲ ಮಾಡಲಿ, ಊಟ ಗೀಟ ಮಾಡಿ ಹೋಗಲಿ, ಅದಕ್ಕೆಲ್ಲ ಆಗಲಿಲ್ಲ, ಏನಾಗಲೇ ಇಲ್ಲ ನಮಗೆ.
ಮತ್ತೇನಂದ್ರೆ ಯಾಕೆ ಮಾಡ್ತಾರೆ ಅಂದರೆ ನಿಜವಾದ ಧರ್ಮ ಏನು ಅಂತ ಗೊತ್ತಾಗದೇ ಇರಲಿ ಅಂತಲೇ. ಈ ದೊಡ್ಡ ದೊಡ್ಡ ಸಮಾರಂಭಗಳನ್ನೆಲ್ಲ ಮಾಡೋದು ಯಾಕೆ ಗೊತ್ತುಂಟ? ಎಂಥ ಸಭೆ, ಎಂತೆಂಥ ಭಾಷಣಗಳು, ಸಾಧ್ಯ ಹೌದಾ? ಅದರಿಂದ ಒಳ್ಳೇದಾಗುವುದಿಲ್ಲ, ಒಳ್ಳೇದಾಗಲಿಕ್ಕೂ ಆಗ್ತದೆ. ಇವರು ಯಾಕೆ ಮಾಡುವುದು? ಇವರು ಯಾಕೆ ಮಾಡುವುದು ಅಂದರೆ ಜೀವನದಲ್ಲಿ ಅದನ್ನು ಮಾಡುವುದಕ್ಕೆ ಸಾಧ್ಯವಾಗದೇ ಇದ್ದಾಗ ಅದನ್ನು ಪ್ರದರ್ಶನ ಮಾಡಲಿಕ್ಕೋಸ್ಕರ ಮಾಡುವುದು. ಹಾಗೆ 2000ನೇ ಇಸುವಿಗೆ ನಾನು ಹೋಗಿದ್ದೆ ಹಿಂದೂ ಧರ್ಮದ ಮೇಲೆ ಮಾತಾಡಲಿಕ್ಕೆ. ಅದನ್ನು ನಾನು ಹೇಳಿ ನಾನು ಹೋಗಬಾರದು. ನಾನು ಹೋದದ್ದು ಶತಾಪರಾಧ ಆಗಿ. ಆದರೆ ವೀಕ್ನೆಸ್ಸು, ಭಾಷಣವನ್ನೆಲ್ಲ ಕೇಳ್ತಾರೆ, ಆಮೇಲೆ ಏನು ದೊಡ್ಡ ದೊಡ್ಡವರೆಲ್ಲ ಬರ್ತಾರೆ, ಇತ್ಯಾದಿ ಇತ್ಯಾದಿ. ವೈಯಕ್ತಿಕವಾಗಿರತಕ್ಕ ದೌರ್ಬಲ್ಯ ಅದು ಬಹಳ ಕಷ್ಟ ಇದೆ. ಆದ್ದರಿಂದ ನಾನು ಹೋಗಬಾರದಿತ್ತು. ನಾನು ಹೋಗಿದ್ದೆ, ಅದೊಂದು ಮಹಾಪರಾಧ ಆಯಿತು. ಆ ತಪ್ಪನ್ನು ಒಪ್ಪಿಕೊಂಡೇ ನಾನು ಮಾತಾಡುವುದು ಅಂತ ನಾನು ಮಾತನ್ನು ಪ್ರಾರಂಭಿಸಿದೆ. ಹಾಗೆಯೇ ಇರುವುದು. ಎಲ್ಲರನ್ನು ಸಾಮಾನ್ಯವಾಗಿ ಎಲ್ಲರನ್ನು, ಅದರಲ್ಲಿಯೂ ಪ್ರತಿಭಾವಂತರು ಅಂತ ಇದ್ದವರನ್ನು, ಪ್ರತಿಭಾವಂತರು ಅಂದ್ರೆ ಏನಂತ ಗೊತ್ತಿಲ್ಲ ನನಗೆ, ಹಾಗೆ ಇದ್ದವರನ್ನು ಬುರ್ನಾಸು ಮಾಡುವುದೇ ಧರ್ಮಾಧಿಕಾರಿಗಳ ಕೆಲಸ. ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ. ಪ್ರತಿಯೊಬ್ಬರನ್ನು ಕರೀತಾರೆ, ಮಾಡ್ತಾರೆ, ಅವರಿಗೆ ಬೇಕಾದನ್ನೆಲ್ಲ ಒದಗಿಸ್ತಾರೆ, ಎಲ್ಲ ಮಾಡ್ತಾರೆ. ಏನು ಹೇಳಬೇಕು? ಸತ್ಯ ಒಂದು ಬಿಟ್ಟು ಮತ್ತೆಲ್ಲ ಹೇಳಿ. ಸತ್ಯ ಹೇಳುವುದು ಸಾಮಾನ್ಯ ಸಂಗತಿ ಅಲ್ಲ. 500 ವರ್ಷಗಳಿಗೆ ಹಿಂದೆ ಕನ್ನಡ ನಾಡಿನಲ್ಲಿ ಬದುಕಿದ್ದ ಬಹಳ ದೊಡ್ಡ ಕವಿ ಕುಮಾರವ್ಯಾಸ ಒಂದು ಮಾತು ಹೇಳಿದ್ದ. ಎಂಥದ್ದು ಅಂದರೆ, ಜನ ಹೇಗೆ ಅಂದರೆ ಸತ್ಯ ಭಾಷಣ ಭೀತ ಚೇತನರು, ಸತ್ಯ ಹೇಳುವುದಕ್ಕೆ ಹೆದರುವ ಮಂದಿ ಅಂತ. ನಾಗರಿಕ ಸೇವಾ ಟ್ರಸ್ಟ್ ಸತ್ಯ ಹೇಳುವುದಕ್ಕೆ ಹೆದರಲಿಲ್ಲ. ಅದಕ್ಕೋಸ್ಕರ ನಾನು ಅವರ ಒಟ್ಟಿಗೆ ಇದ್ದೇನೆ, ಯಾವಾಗಲೂ ಇರ್ತೇನೆ. ನಾನು ಯಾವಾಗಲೂ ಇರ್ತೇನೆ ಅಂತಲ್ಲ, ಅವರು ಯಾವಾಗಲೂ ಇರ್ತೇನೆ ಅಂತಲ್ಲ. ಮತ್ತೇನು, ಸತ್ಯ ಯಾರು ಹೇಳ್ತಾರೆ ಅವರ ಒಟ್ಟಿಗೆ ನಾವು ಇದ್ದೇವೆ ಎನ್ನುವುದು ಬಿಟ್ಟರೆ ನಮಗೆ ಬೇರೆ ಭರವಸೆ, ಬೇರೆ ಆದರ್ಶ ಬೇಕಾಗಿಯೇ ಇಲ್ಲ. ಬೇರೆ ಆದರ್ಶವೇ ಬೇಕಾಗಿಲ್ಲ. ಕೊನೆಯದೊಂದು ಮಾತು ಹೇಳಿ ನನಗೆ ಅನ್ನಿಸಿತು ಏನು ಅಂದರೆ, ನನಗೆ ನಾಯಕರು ಹೇಳಿ ಗೊತ್ತು, ನಾಯಕರಿಗೆ ಗೊತ್ತಿರುವಷ್ಟು ವೀರೇಂದ್ರ ಹೆಗಡೆ ಅವರ ವಿಷಯ ನನಗೆ ಗೊತ್ತಿಲ್ಲ. ನಾಯಕರು ನನ್ನ ಹತ್ರ ಹೇಳಿದರು, ವೀರೇಂದ್ರ ಹೆಗಡೆ ಅವರು ಭಾರಿ ಚಾಣಾಕ್ಷರು, ಅವರು ಯಾವುದಾದ್ರೂ ಒಂದು ಕಂಪನಿಯಲ್ಲಿ CEO ಆಗಿದ್ದರೆ ಅದನ್ನು ಬಹಳ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ದರು. ವೆರಿ ಶ್ರೂಡ್ ಫೈನಾನ್ಷಿಯಲಿ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ. ಆಗ ನನಗೆ ಒಂದು ಮನಸ್ಸಿಗೆ ಬಂತು, ಬಹಳ ಚಾಣಾಕ್ಷರ ಬಗ್ಗೆ ಯಾವಾಗಲೂ ಬಹಳ ಜಾಗ್ರತೆ ಬೇಕು. ಬಹಳ ಚಾಣಾಕ್ಷರು. ಈಗ ಇವರಲ್ಲಿ ಎಷ್ಟು ಗಲಾಟೆ ಆಗ್ತಾ ಇದೆ, ಕೋರ್ಟಿನಲ್ಲಿದೆ ಇತ್ಯಾದಿ ಇತ್ಯಾದಿ. ಈಗ ಏನಾಗಿದೆ, ಅದು ಒಂದು ಚಕ್ರವ್ಯೂಹ ಒಂದು ಬಲಿತಾ ಇದೆ. ಸರಿ, ಒಂದು ಫೈನ್ ಮಾರ್ನಿಂಗ್ಗೆ ವೀರೇಂದ್ರ ಹೆಗ್ಡೆಯವರು ಇಲ್ಲಿಗೆ ಬಂದು ತಮ್ಮ ಹಿಂದಿನ ಸ್ನೇಹವನ್ನು ನೆನಪು ಮಾಡಿಕೊಂಡು, ತಮ್ಮ ಹಿಂದಿನ ಸ್ನೇಹವನ್ನು, ಹಿಂದೆ ಬಹಳ ಸ್ನೇಹಿತರಾಗಿದ್ದರು, ಅದೆಲ್ಲ ಬೇಡ, ಅದನ್ನು ನೆನಪು ಮಾಡಿಕೊಂಡು, ನಾಯಕರೇ ನಮ್ಮ ದೋಸ್ತಿಗಳಾಗಿತ್ತನತ್ತ, ನಾವು ದೋಸ್ತಿಗಳಾಗಿ ಇದ್ದವರಲ್ಲೂ, ಇದೆಲ್ಲ ಮರೆತು ಬಿಡಿ. ಇದೆಲ್ಲ ದೊಡ್ಡ ವಿಷಯ, ಬಹಳ ಗಂಭೀರ, ಬಹಳ ಸೂಕ್ಷ್ಮವಾದ ವಿಷಯ. ಧರ್ಮ, ದೇವರು, ಅದು ಇದು ಎಲ್ಲ. ನಾವೆಲ್ಲ ಒಳ್ಳೆ ಕೆಲಸವನ್ನು ಮಾಡಲಿಲ್ವ? ಕಾಲೇಜ್ ಮಾಡಿದ್ದೇವೆ ಮತ್ತು ಇದೆಲ್ಲ ಮಾಡಿದ್ದೇವೆ, ಬಹಳ ಜನರಿಗೆ ಪ್ರಯೋಜನ ಆಗಲಿಲ್ವ? ನೀವು ಸಾಮಾಜಿಕರಲ್ಲೂ ಒಂದು ಪ್ರಯೋಜನವನ್ನು ಕೂಡ ನೋಡಬೇಕಲ್ಲ. ಅದನ್ನೆಲ್ಲ ನೋಡಿ ಇದನ್ನೆಲ್ಲ ಮರೆತು ಬಿಟ್ಟು ನಾವು ಚೆನ್ನಾಗಿರುವ ಅಂತ ಮಹಾನ್ ಒಂದು ಏನು ದೌರ್ಬಲ್ಯವನ್ನು ಮಿಡಿಯುವ ಒಂದು ಪ್ರಸಂಗ ಮಾಡ್ತಾ ಇದ್ದರೆ ನೋಡ್ಲಿಕ್ಕಿತ್ತು ಏನು. ಹಾಗೆ ಇವರು ಏನು ಮಾಡ್ತಿದ್ರು ಅಂತ ಅವರು ಮಾಡಲಿಲ್ಲ. ಯಾಕೆಂದರೆ ಅವರಿಗೆ ಗೊತ್ತಿದೆ, ಸುಮ್ಮನೆ ಯಾಕೆ ವ್ಯರ್ಥ ಪ್ರಯತ್ನ ಮಾಡುವುದು ಯಾಕೆ? ಏನಾದರೂ ಒಂದು ಪ್ರಯತ್ನ ಮಾಡಿದರೆ ಅದು ಫಲಿಸಬೇಕು. ಅದು ಬಿಟ್ಟುಕೊಂಡು ಸುಮ್ಮನೆ ಹೋಗಿ ಅವ್ರ ಹತ್ರ ಯಾಕೆ ನಾವು ಹೇಳಿ ಏನೂ ಮಾಡಿ
ಮನುಷ್ಯರು ಮ್ಯಾನಿಪುಲೇಟ್ ಮಾಡುವುದರಲ್ಲಿ ಅಂದರೆ ಇನ್ನೊಬ್ಬರನ್ನು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವುದು ಹೇಗೆ ಎನ್ನುವುದನ್ನೇ ದೊಡ್ಡ ದೊಡ್ಡ ಸ್ಥಾನಾಪನ್ನರು ಸದಾ ಯೋಚನೆ ಮಾಡಿ ಸಾಗಿ. ಅದರಲ್ಲಿ ಗೆದ್ದರು, ಅಂದರೆ ಅದಾಗಲಿಲ್ಲ. ಇನ್ನೊಂದು ಕೊನೆಯದಿದೆ, ಅದೇ ಅದಂದರೆ ಅದು ನಿಜವಾಗಿ ಹೃದಯ ವಿದ್ರಾವಕವಾಗಿರತಕ್ಕ ಸನ್ನಿವೇಶ. ಅದನ್ನು ನಾನು ಹೇಳಲೇಬೇಕು. ಅದು ಯಾವುದು ಅಂದರೆ, ಇಡೀ ನಾಗರಿಕ ಸೇವಾ ಸಮಿತಿ ಪ್ರಾರಂಭ ಆದದ್ದು 1976ರಲ್ಲಿ RSSನ ಪ್ರೇರಣೆಯಿಂದ. ಸೇವಾ ಪ್ರಕಲ್ಪ, ಸೇವಾ ಕಾರ್ಯ. RSS ನನಗಲ್ಲ, ನಾಯಕರಿಗೆ ಹೇಗಿತ್ತು ಅಂದರೆ, ತಾಯಿಯ ಹಾಗೆ, ತಂದೆಯ ಹಾಗೆ, ಗುರುವಿನ ಹಾಗೆ, ಮಾರ್ಗದರ್ಶಕನ ಹಾಗೆ, ಸರ್ವಸ್ವ ಅದು. ಸೇವಾ ಕಾರ್ಯಗಳೆಲ್ಲ ಆಗಿ ಬೇಕಾದಷ್ಟೆಲ್ಲ ಮಾಡಿ, ಅಸ್ಪೃಶ್ಯತೆ ವಿರುದ್ಧ ಇದನ್ನೆಲ್ಲ ಮಾಡಿ ಶಹಬಾಸ್ಗಿರಿ ಪಡೆದು ನಾಗಪುರದಲ್ಲಿ ಆಗತಕ್ಕ ಕಾರ್ಯಕಾರಿ ಸಮಿತಿಯ ಕಾರ್ಯಕಾರಿಣಿಯಲ್ಲಿ ಇಲ್ಲಿ ನಾಗರಿಕ ಸೇವಾ ಸಮಿತಿಯ ವಿಷಯ ಪ್ರಸ್ತಾಪ ಆಗಿ ಪ್ರಶಂಸನೆ ಬಂದು ಶೇಷಾದ್ರಿ ವರದಿ, ಹೆಂಗಡಿಜಿಯ ವರದಿ ಅಲ್ಲಿ ಹೋಗಿ ಎಲ್ಲ ಗೊತ್ತಿದೆ ಇವರಿಗೆ. ಇಷ್ಟೆಲ್ಲ ಆಗಿ ಆಮೇಲೆ ಅನಿವಾರ್ಯವಾಗಿ ವೀರೇಂದ್ರ ಹೆಗ್ಗಡೆಯವರ ಅಕೃತ್ಯಗಳ ಬಗ್ಗೆ, ವೀರೇಂದ್ರ ಹೆಗ್ಗಡೆ ಬಗ್ಗೆ ಪರ್ಸನಲ್ ಆಗಿ ನಮಗೆ ಎಂಥದ್ದು ಇಲ್ಲ. ನಮಗೆ ಯಾಕೆ ಸ್ವಾಮಿ ಪರ್ಸನಲ್ ಆಗಿ, ನಾವೇನು ಧರ್ಮಾಧಿಕಾರಿಗಳು ನಮ್ಮನ್ನು ಮಾಡಿ ಅಂತ ನಾವು ಹೇಳುದು, ಆ ಪಟ್ಟವೇ ಬೇಡ ಅಂತ ಹೇಳುದು ಯಾರಿಗೂ ಕೂಡ. ವೈಯಕ್ತಿಕವಾಗಿ ನಮ್ಗೆ ಎಂಥದ್ದು ಇಲ್ಲ. ಆದರೆ ಆಗುತ್ತಾ ಇದೆ ಎಲ್ಲ ಅವ್ಯಾಹತವಾಗಿರತಕ್ಕ ಭೂ ಕಬಳಿಕೆಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆಗಳು, ಇದನ್ನು ನೋಡಿಕೊಂಡು ಸುಮ್ಮನೆ ಇಟ್ಟುವುದು ಹೇಗೆ? ಸಾಧ್ಯವೇ ಇಲ್ಲ. ಮಾತಾಡಿದರೆ ಆಗ ಏನಾಗಿರತಕ್ಕ ಸನ್ನಿವೇಶ. ಯಾರ ವಿರೋಧವಾಗಿ ನಾಗರಿಕ ಸೇವಾ ಟ್ರಸ್ಟ್ ನ್ಯಾಯಬದ್ಧವಾಗಿ ಹೋರಾಟ ಮಾಡ್ತಾ ಇದೆಯೋ ಅವರಿಗೆ ಪರಮ ಪೋಷಕರಾಗಿರುವವರು ಬಿಜೆಪಿಯವರು. ವೀರೇಂದ್ರ ಹೆಗಡೆಯವರನ್ನು MP ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿಯವರು. ಹೇಳಬೇಕೋ ಬೇಡೋ ಇದನ್ನು? ಹೇಳಬೇಕು. ಸತ್ಯ ಭಾಷಣ ಭೀತ ಚೇತನರಾಗ್ತೇವೆ ಹೇಳದೇ ಇದ್ರೆ. ಸತ್ಯ ಹೇಳಬೇಕು ಅಂತ ಹೇಳುವುದು RSS. ಈ ವಿಪರ್ಯಾಸ ಉಂಟಲ್ಲ, ಇದು ನಾಯಕರಿಗೆ ಮಾಡಿದ ಘಾಸಿ, ಉಳಿದ ಯಾವುದೂ ಅಲ್ಲ. ಶ್ರದ್ಧಾ ಕೇಂದ್ರಗಳಲ್ಲಿ ಅನ್ಯಾಯ ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ, ಇದೆಲ್ಲ ಊಹಿಸಲಿಕ್ಕೆ ಆಗ್ತದೆ. ಇದು ಉಂಟಲ್ಲ ಯಾವುದು, ಯಾರನ್ನು ತಾಯಿ ತಂದೆ ಅಂತ ನಂಬಿದನೋ, ಯಾರನ್ನು ಆದರ್ಶ ಅಂತ ನಂಬಿದನೋ, ಜೀವನದ ಸಾರ್ಥಕತೆಗೆ ಮಾರ್ಗದರ್ಶಕರು ಅಂತ ನಂಬಿದನೋ ಅವರ ಹಣೆ ಬರಹ ಹೀಗೆ ಅಂತ ಗೊತ್ತಾದದ್ದುಂಟಲ್ಲ. ಇದು ನಿಜವಾದ ಜ್ಞಾನೋದಯ. ತಪ್ಪು ತಿಳ್ಕೊಳ್ಬೇಡಿ. ಭ್ರಮ ನಿರಸನ ಅಲ್ಲ, ಅದು ಆಗಲೇಬೇಕಾದದ್ದು. ಭ್ರಮೆಯಲ್ಲೇ ಮನುಷ್ಯ ಸಾಯಬಾರದು. ಭ್ರಮ ನಿರಸನ ಆಗಬೇಕು, ಭ್ರಮೆ ಹೋಗಲಾಡಿಸಬೇಕು. ನಮ್ಮ ಜನಗಳು ಹೇಗೆ ಇದ್ದಾರೆ ಅಂದರೆ, ಒಂದು ಇದು ಸಮಾಧಾನ ಹೇಳ್ತಾರೆ, ನಿಮಗೆ ಭ್ರಮ ನಿರಸನ ಆಯ್ತಂತೆ, ಅಯ್ಯೋ ಅಂತ. ಆಗಬೇಕಾದದ್ದೇ ಅಲ್ವ? ಭ್ರಮೆಯಲ್ಲೇ ನಾವು ಸಾಯ್ಬೇಕ. ನಮಗೆ ಸತ್ಯ ಯಾವುದು, ಹುಸಿ ಯಾವುದು, ಭ್ರಮೆ ಯಾವುದು, ನಿಜ ಯಾವುದು ಅಂತ ನಮಗೆ ಗೊತ್ತಾಗಬೇಕು. ಗೊತ್ತಾದಾಗ ಅದನ್ನು ತಡ್ಕೊಳ್ಳುವ ಸಾಮರ್ಥ್ಯ ಬೇಕು. ಉಳಿದ ಎಲ್ಲವನ್ನು ಮಾಡ್ಲಿಕ್ಕಾಗ್ತದೆ. ನಂಬಿದವರು ಕೈ ಕೊಟ್ಟರೆ, ಅದು ಕೂಡ ಯಾರೋ ಸ್ನೇಹಿತರು ಹಣ ಕೊಡ್ತೇನೆ ಅಂತ ಹೇಳಿದ್ರು ಕೊಡಲಿಲ್ಲ, ಇನ್ನೇನೋ ಮಾಡಿದ್ರು ಕೊಡಲಿಲ್ಲ, ಅದೆಲ್ಲ ದೊಡ್ಡ ಸಂಗತಿ ಅಲ್ಲ. ನಿಜವಾಗಿ ನಂಬಿದವರು, ನಾವು ನಿಜವಾಗಿ ನಂಬಿದವರು, ನಾವು ನಂಬಿದ ಹಾಗೆ ಇಲ್ಲ ಅಂತ ಭಾಸ ಆದರೆ, ನಮ್ಮನ್ನು ಬಲಿ ಕೊಡುವುದಕ್ಕೂ ಸಿದ್ಧರಿದ್ದಾರೆ ಅಂತ ಭಾಸ ಆದರೆ, ಆಗ ಆಗುವ ನೋವು ಉಂಟಲ್ಲ, ಅದನ್ನು ತಡೆಕೊಳ್ಳುವ ಸಾಮರ್ಥ್ಯವನ್ನು ಕೊಡಬೇಕಾದ್ದು ದೇವರೇ. ಅದಕ್ಕೆ ಕೃಷ್ಣ ಹೇಳಿದ್ದು, ಹೋರಾಡು ನಿನ್ನೊಟ್ಟಿಗೆ ನಾನಿದ್ದೇನೆ. ಇದು ಧರ್ಮದ ಸಾರ. ಇದು ಗೊತ್ತಾಗದೆ ಏನಕ್ಕೇನು ನಾವು ಮಾಡಿದರೂ ಕೂಡ ವ್ಯರ್ಥ. ಹಾಗಾಗಿ ನಾನು ನಾಯಕರೊಟ್ಟಿಗೆ, ಅವರು ನಾಯಕರು,
ನಾನು ಅವರ ಹಿಂದೆ ಇದ್ದೇನೆ. ನಮಸ್ತೆ. ವಂದನೆಗಳು ತೋರ್ಪಾಡಿಯವರೇ. ನಮ್ಮ ಸಂಸ್ಥೆಯ ಹಿತಚಿಂತಕರು ಮತ್ತು ಚಿಂತಕರು ಅವರ ಮಾತುಗಳು ಕೇಳೋದು ಬಹಳಷ್ಟು ಸ್ವಾರಸ್ಯಕರ ಮತ್ತು ಅದು ಅನುಭವದ ಮತ್ತು ನಮಗೆ ಜ್ಞಾನವನ್ನು ಹೆಚ್ಚಿಸುವಂಥ ಮಾತುಗಳು. ಈ ಸಂದರ್ಭದಲ್ಲಿ ತಮಗೆ ಪ್ರೀತಿ ಬಳಗ ಗೌರವಗಳನ್ನ ಟ್ರಸ್ಟ್ ಕಡೆ ಮತ್ತು ಸೇರಿದ ಎಲ್ಲ ಅಭಿಮಾನಿಗಳ ಕಡೆಯಿಂದ ತಮಗೆ ಸಲ್ಲಿಸ್ತಾ ಇದ್ದೇವೆ. ಮುಂದೆ ನಮ್ಮದೊಂದು ಚಿಕ್ಕೊಂದು ಕೋರಿಕೆ ನಾಯಕರಲ್ಲಿ ಇದೆ. ನೀವು ಹೇಳ್ತಾ ಇದ್ದೀರಿ 50 ವರ್ಷ ಆಯಿತು ಮದುವೆ ಹಾಗೆ ಅಂತೀರಿ, 30 ಹೌದು ಆಗಿದೆ ಅಂತ ಹೇಳ್ತಾ ಇದ್ದೀರಿ. ನಮಗೆ